ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್. ಬಿಗ್ ಬಾಸ್ನಲ್ಲಿ ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವ್ರಿಗೆ ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ. ಆ ಬಿಗ್ ಬಾಸ್ನಲ್ಲಿ ಸೀಕ್ರೆಟ್ ಟಾಸ್ಕ್ನಲ್ಲಿ ಏನೇನು ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕೋದ್ರಿಂದ ಪಟ್ಟಂತ ನೋಡಿಸ್ಬರುತ್ತೆ. ಧ್ರುವಂತ್ ಅವ್ರನ್ನು ಮತ್ತು ರಕ್ಷಿತಾ ಅವ್ರನ್ನು ಸೀಕ್ರೆಟ್ ಟಾಸ್ಕ್ನಲ್ಲಿ ಇಟ್ಟಿದ್ದಾರೆ ಬಿಗ್ ಬಾಸ್ನಲ್ಲಿ. ಸಂಡೇ ಶೋನಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಅವ್ರನ್ನು ಹೊರಗೆ ಹಾಕಿದ್ದಾರೆ ಅಂತ ತಿಳ್ಕೊಂಡಾರೆ ಎಲ್ಲ ಜನ. ಅವ್ರನ್ನ ಹೊರಗೆ ಹಾಕಿಲ್ಲ, ಸೀಕ್ರೆಟ್ ಟಾಸ್ಕನ್ನು ಕೊಟ್ಟಿದ್ದಾರೆ ಅವ್ರಿಗೆ, ರಕ್ಷಿತಾ ಮತ್ತು ಧ್ರುವಂತ್ ಅವ್ರಿಗೆ. ಬೇರೆ ಯಾವುದು ಕೆಟ್ಟ ಉದ್ದೇಶದಿಂದ ಏನು ಕೊಟ್ಟಿಲ್ಲ ಅವ್ರಿಗೆ ಟಾಸ್ಕು. ಅಂದರೆ ಅವ್ರು ಇಲ್ದಾಗೆ ಅವ್ರ ಬಗ್ಗೆ ಏನು ಮಾತಾಡ್ತಾರೋ, ಏನು ಇರ್ತಾರೆ, ಹೆಂಗೆ ಇರ್ತಾರೆ ಅನ್ನೋದೊಂದು ತಿಳ್ಕೊಳ್ಳೋಕೆ ಅಷ್ಟೇ ಸೀಕ್ರೆಟ್ ಟಾಸ್ಕನ್ನು ಮತ್ತು ರಕ್ಷಿತಾಗೆ ಧ್ರುವಂತ್ ಅವ್ರಿಗೆ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಬಟ್ ಆಗಲಿ ಅವ್ರಿಗೆ ಗೊತ್ತಿಲ್ಲಂಗೆ ಇವರು ಸೀಕ್ರೆಟ್ ಟಾಸ್ಕನ್ನು ಆಡತ್ತಾರೆ. ಅವ್ರಿಗೆ ಗೊತ್ತಿಲ್ಲಂಗೆ ಇವ್ರು ಆಡ್ತಾರೆ, ಇವ್ರು ಗೊತ್ತಿಲ್ಲ ಅವ್ರು ಆಡ್ತಿದ್ದಾರೆ. ಮತ್ತು ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಅವರು ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕನ್ನು ಮತ್ತು ರಕ್ಷಿತಾ ಮತ್ತು ಧ್ರುವಂತ್ ಅವ್ರಿಗೆ ಕೊಟ್ಟ ಮೇಲೆ ಬಿಗ್ ಬಾಸ್ ಯಾವುದೇ ಟಾಸ್ಕು ಅವ್ರಿಗೆ ಒಳಗೆ ಇದ್ದವ್ರಿಗೆ ಟಾಸ್ಕ್ ಆಡಲಿಕ್ಕೆ ಕೊಟ್ಟರು, ಯಾವುದೋ ಆಟ ಕೊಟ್ಟರು, ಧ್ರುವಂತ್ ಮತ್ತು ರಕ್ಷಿತಾನ ಅವ್ರಿಗೆ ಯಾರಿಂಬಲ್ಲಿ ಯಾರು ಆಡಬೇಕು, ಯಾವ ಕಂಟೆಂಟ್ ಮೇಲೆ ಯಾರು ಆಡಬೇಕು ಅಂಥೇಳಿ ನಿರ್ಧಾರ ಮಾಡೋದು ಈಗ ರಕ್ಷಿತಾ ಮತ್ತು ಧ್ರುವಂತ್ ಅವರು ಯಾವ ಕಂಟೆಂಟ್ಗೆ ಸೇರಿಸ್ತಾರೆ ಅನ್ನೋದು ಅವರು ಬರೆದು ಕೊಟ್ಟ ಆದಮೇಲೆ ಅವರು ಹೇಳ್ದಂತಾನೆ ಅವ್ರಿಗೆ ಟಾಸ್ಕನ್ನು ಆಡಕೊಡ್ತಿದ್ದಾರೆ. ಯಾಕಂದರೆ ಇವರು ಸೀಕ್ರೆಟ್ ಟಾಸ್ಕನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂತೇಳಿ ಬಿಗ್ ಬಾಸ್ ಸಿಗ್ಬಿಟ್ರೆ ಮತ್ತೆ ಯಾರಿಗೂ ಗೊತ್ತಿಲ್ಲ. ಧ್ರುವಂತ್ ಮತ್ತು ರಕ್ಷಿತಾ ಸೀಕ್ರೆಟ್ ಟಾಸ್ಕನ್ನು ತುಂಬ ಚೆನ್ನಾಗಿ ಆಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನನ್ನ ಚಾನಲ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.